ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಅಧ್ಯಕ್ಷರಿಗೆ ಭೇಟಿ ಆಗಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಸಾಹೇಬ್ರಿಗೆ ಮೈ ಹುಷಾರಿಲ್ಲ ಅಂದ್ಬಿಟ್ಟು ಖರ್ಗೆ ಸಾಹೇಬ್ರು ಇಲ್ಲಪ್ಪ ನಾನೇ ಬರ್ತೀನಿ ತಮಗೆ ನೋಡ್ದಂಗೂ ಆಗುತ್ತೆ ಅಂತ ಹೋದ್ರು ಅಷ್ಟೇ. ಅದು ಬಿಟ್ಟು ಬೇರೆ ನೋಡಿ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದಿರ್ತದೆ. ಅವರಿಬ್ಬರಿಗೆ ಗೊತ್ತದು. ಸಹಜವಾಗಿ ಯಾಕಂದ್ರೆ ಈ ಸಂಕಷ್ಟ ಅಂದ್ರೆ ಪಕ್ಷದ ಒಂದು ಗೊಂದಲದ ಸಂದರ್ಭದಲ್ಲಿ ಭೇಟಿಯಾಗಿರುವಂತದ್ದು ಸರ್. ಭೇಟಿಯ ಸಂದರ್ಭದಲ್ಲಿ ವಿಚಾರಗಳು ಚರ್ಚೆಗೆ ಬಂದೇ ಬರ್ತಾವಲ್ಲ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ಬೇಕು ಅಂತ ಹೊರಟಿದ್ರು. ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು, ನಿಮ್ ಮೈ ಹುಷಾರಿಲ್ಲ, ನೀವ್ ಯಾಕೆ ಬರಕ್ ಹೋಗ್ತೀರಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ, ಅದಕ್ಕೆ ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ. ಅದ್ರ ಒಳಗಡೆ ಅವರಿಬ್ರು ಏನ್ ಮಾತಾಡಿದ್ರು ಅವರಿಬ್ರಿಗೆ ಗೊತ್ತಾಗ್ಬೇಕಲ್ಲ. ಸಹಜವಾಗಿ ಈಗ ಎಐಸಿಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತಲ್ಲ. ಆದ್ರೆ ಅದೇ ಸೌಜನ್ಯ ಭೇಟಿ ಜೊತೆಗೆ ಸಹಜವಾಗಿ ಒಂದ್ ತಾಸಿದ್ದಾಗ ಮಾತಾಡಿರ್ಬೋದು. ತಾವು ಒಬ್ರು ಸಚಿವರು ಸರ್ ಸರ್ಕಾರದಲ್ಲಿ, ಅವರ ರಾಜಣ್ಣ ಅವರ ಈ ಹೇಳಿಕೆ ಮತ್ತು ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದ ರೀತಿ ಇವೆರಡು ನೋಡ್ತಾ ಇದ್ರೆ ಇದು ಬರೀ ಡ್ಯಾಮೇಜ್ ಅಲ್ವಾ ಸರ್ ಪಕ್ಷ? ನೋಡಿ, ಖಂಡಿತವಾಗೂ ಇಂಥ ವಿಚಾರಗಳು ಏನು ರಾಜಕಾರಣಿ ಮೇಲೆ ಇರುವಂತ ಕ್ರೆಡಿಬಿಲಿಟಿಯನ್ನ ಜನರು ಡೌಟ್ ಮಾಡ್ತಾರಲ್ವಾ. ನಮ್ಮ ವರ್ತನೆ ಹೇಗಿರ್ಬೇಕು ಪಬ್ಲಿಕ್ ನಲ್ಲಿ, ನಾವು ಹೇಗಿರ್ಬೇಕು ಒಂದು ಮಾದರಿಯಾಗಿ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಹಿಂಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತವೆ ಅಂದ್ರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ. ಆದ್ರೆ ಬಿಜೆಪಿ ಅವರು ಇಷ್ಟ ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾರೆ. ಸಚಿವರು ಶಾಸಕರು ಬಿಡಿ, ದೇರ್ ಆಲ್ ರೆಸ್ಪಾನ್ಸಿಬಲ್, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರುತ್ತೆ, ಇವತ್ತಿಲ್ಲ ನಾಳೆ ತನಿಖೆ ಆಗುತ್ತೆ, ಅದೆಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಬಟ್ ಇವರು ಯಾರಿಗ್ ನ್ಯಾಯ ಕೊಡ್ಸಕ್ ಹೋಗ್ತಾ ಇದ್ದಾರೆ ಬಿಜೆಪಿಯವರು? ಹಾಸನ್ ಪ್ರಕರಣದಲ್ಲಿ ಯಾಕೆ ಅವಾಗ ಸದನದ ಇರ್ಬೋದು ಸಂಸದ ಗೌರವ ಕಮ್ಮಿ ಆಗಿಲ್ವಾ? ಒಂದ್ ನಿಮಿಷ ಕೇಳಿ. ನೋಡಿ, ಅದಕ್ಕೆ ಹೇಳ್ತಾ ಇರೋದಲ್ಲ, ಇವರು ಏನಿದ್ರು ತನಿಖೆಗೆ ರೆಡಿ ಇದಾರಲ್ಲ ಎಲ್ಲರೂ. ಕಂಪ್ಲೇಂಟ್ ಕೊಡ್ಲಿ, ಬೇಸ್ಡ್ ಆನ್ ಕಂಪ್ಲೇಂಟ್ ಓನ್ಲಿ ವಿ ಶುಡ್ ಆಕ್ಟ್ ಅಲ್ಲ. ಆಮೇಲೆ ಇವರೆಲ್ಲ ಸದನದ ಗೌರವ ಬಗ್ಗೆ ಮಾತಾಡ್ತಾರಲ್ಲ. ಜೆಡಿಎಸ್ ಅವರ ಸಂಸದರು ಶಾಸಕರು ಎಲ್ಲ ಇಂಥ ಕೆಲಸ ಮಾಡಿದಾಗ ಅವಾಗ ಸದನದಕ್ಕೆ ಧಕ್ಕೆ ಬಂದಿಲ್ವಾ, ಗೌರವಕ್ಕೆ ಧಕ್ಕೆ ಬಂದಿಲ್ವಾ? ಯಾವಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಪಾಕ್ಸ್ಕೋ ವಿಚಾರ ಬಂದಾಗ ಅವಾಗ ಸದನದ ಇರ್ಬೋದು ರಾಜ್ಯದಿರ್ಬೋದು ಗೌರವ ತೆಗೆಸಿ ಇನ್ನು ಅವಾಗ ನಮ್ಗೆ ಅವಮಾನ ಆಗಿಲ್ವಾ? ಅದ್ರ ಬಗ್ಗೆ ಬಿಜೆಪಿ ಅವ್ರು ಯಾಕೆ ಮಾತಾಡಲ್ಲ? ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತ ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಕೊಟ್ಟಿದ್ದಾರೆ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡಿ ನಾವು ಮಾಡ್ತೀವಿ ಅಂತ. ಅದು ಯಾರೇ ಇರ್ಬೋದು ಸರ್. ನಿಮ್ಮದೇ ಸಚಿವರು ಚೀಟಿ ಕೊಡ್ತಾರೆ ಮಾತಾಡಿ ಅಂತ, ಅವಾಗ ಬಿಜೆಪಿ ನೋಡಿ, ಆ ಚೀಟಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಹೇಳ್ದಂಗೆ ಬಹಳಷ್ಟು ಅನುಮಾನಕ್ಕೆ ನಾವೇ ಮಾತು ಕೊಟ್ಟಂಗೆ ಆಗ್ತದೆ. ಇದೆಲ್ಲ ಅನ್ನೆಸೆಸರಿ ಇತ್ತು. ಬಜೆಟ್ ಮೇಲೆ ಚರ್ಚೆ ಆದಾಗ ಜನರ ನಿರೀಕ್ಷೆ ಏನಿದೆ, ನಮ್ಮ ಬಗ್ಗೆ ಚರ್ಚೆ ಆಗುತ್ತೆ. ನಮ್ಮ ಯಾವ ರೀತಿ 4 ಲಕ್ಷ ಕೋಟಿ ರೂಪಾಯಿಯನ್ನ ಸರ್ಕಾರ ಉಪಯೋಗ ಮಾಡುತ್ತೆ ಅಂತ ಜನರ ನಿರೀಕ್ಷೆ ಇರುತ್ತೆ. ನಮ್ಮ ಜಿಲ್ಲೆಗೆ ಏನ್ ಸಿಕ್ಕಿದೆ, ನಮ್ಮ ತಾಲೂಕಿಗೆ ಏನ್ ಸಿಕ್ಕಿದೆ, ನಮ್ಮ ಸಮಾಜಕ್ಕೆ ಏನ್ ಸಿಕ್ಕಿದೆ, ಮತ್ತೆ ಕರ್ನಾಟಕಕ್ಕೆ ಏನ್ ಸಿಕ್ಕಿದೆ ಅಂದ್ಬಿಟ್ಟು ಜನರ ನಿರೀಕ್ಷೆ ಇರ್ತದೆ. ಅಂತ ಇವರು ಉದ್ದೇಶಪೂರ್ವಕವಾಗಿ ಬಜೆಟ್ ಬದಲು ಇದು ಎಲ್ಲ ತರ್ತಾರೆ ಅಂದ್ರೆ ಅವರಿಗೆ ಏನು ಬಿಜೆಪಿ ಅವರ ಉದ್ದೇಶ ಏನಿದೆ ಅಂತ ಗೊತ್ತಾಗ್ತದೆ ಕ್ಲಿಯರ್ ಆಗಿ. ಸಿಎಂ ಅವರು ಬಜೆಟ್ ರಿಪ್ಲೈ ಕೂಡ ಕಾಯ್ತಾ ಇಲ್ಲ. ನಿಮ್ಮವರ ಚೀಟಿ ಕೊಟ್ಟ ಮೇಲೆ ಪಾಪ ಅವ್ರು ಏನ್ ಮಾಡ್ತಾರೆ ಸರ್? ಇಲ್ಲ ನೋಡಿ, ಅದೇ ಹೇಳ್ತಾ ಇಲ್ವಾ, 100% ಅದು ಯಾಕೆ ಕೊಟ್ರೋ ಏನ್ ಕೊಟ್ರೋ ಅದ್ರಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ. ಅದು ಇದೇ ಇತ್ತಂತ ಏನ್ ಗ್ಯಾರಂಟಿ? ಆದ್ರೆ ಇದ್ರೆ ಮುಜುಗರ ಸಹಜವಾಗಿ. ಯಾವ್ದ್ರಲ್ಲಿ ನೋಡಿ, ಇವರೇ ಯಾರಿಗೆ ಭೇಟಿ ಆಗ್ತಾರೆ, ಯಾರು ಚೀಟಿ ಬರ್ದು ಕೊಡ್ತಾರೆ, ಅದೆಲ್ಲ ಹೈಕಮಾಂಡ್ ನೋಡುತ್ತಾ ಹೇಳಿ? ಹೈಕಮಾಂಡ್ ನಿಯಂತ್ರಣ ಮಾಡಕ್ ಆಗ್ತದ ಅವೆಲ್ಲ? ಈಗ 222 ಶಾಸಕರು ಕೂಡ ಹನಿ ಟ್ರ್ಯಾಪ್ ಆಗಿದಾರಂತ ಮಾಗಡಿಯ ಮಾಜಿ ಶಾಸಕ ಮಂಜುನಾಥ್ ಸ್ಫೋಟಕ್ಕೆ ಹೇಳಿಕೆ ನೋಡಿ. ಇವ್ರೆ ಯಾರ್ಯಾರು ಏನೇನೆ ಅಂದ್ರೆ ನಾನು ಇನ್ಕ್ಲೂಡೆಡ್ ಇಲ್ವೇನ್ರಿ ಅದರಲ್ಲಿ? ಇಲ್ಲ, ಅಂದ್ರೆ ನಾನು ಇನ್ಕ್ಲೂಡೆಡ್. ಏನ್ ನೋಡಿ, ಹಿಂಗೆ ಬಾಲ್ಯಶಾಹಿ ಹೇಳಿಕೆ ಕೊಡೋದ್ರಿಂದ ಜನರ ನಂಬಿಕೆಯನ್ನ ನಾವೇ ಕಳ್ಕೊಂತಾ ಇದೀವಿ. ನಮ್ಮೇಲೆ ನಾವೇ ಹಿಂಗೆ ಕೆಸರ ಹಾಕೊಂಡಿದ್ರೆ ಯಾರ್ರೀ ಜನ ನಂಬ್ತಾರೆ? ಅದಕ್ಕೆ ಪಬ್ಲಿಕ್, ನೀವು ನಮ್ಮ ಯುವ ಪೀಳಿ ಕೇಳಿ,
ಏನಾಗ್ಬೇಕಪ್ಪ ಅಂದ್ರೆ ಆಫೀಸರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತಾರೆ. ರಾಜಕಾರಣಿ ಆಗ್ಬೇಕಂತ ಯಾರು ಹೇಳ್ತಾರೆ ಹೇಳಿ? ಇಂಥ ಹೇಳಿಕೆಗಳಿಂದಾನೇ ಆಗ್ತಾ ಇರೋದು ಇವೆಲ್ಲಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.